ಓಕೆ ಸ್ನೇಹಿತರೆ, ಆಕ್ಚುಲಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ಅಂದ್ರೆ ನಾವು ನಾರ್ಮಲ್ ಜೀವನ ಮಾಡುವಂತವ್ರು, ಒಂದ್ ಸ್ವಲ್ಪ ಎಜುಕೇಶನ್ ಇಟ್ಕೊಂಡಿರುವಂತವ್ರು, ಸಡನ್ ಆಗಿ ಒಂದು ನೋಟಿಸ್ ಅಂತ ಬರುತ್ತೆ. ಯಾವುದೇ ವಿಚಾರಕ್ಕಾಗ್ಲಿ, ಯಾವುದೇ ವಿಷಯದಲ್ಲಾಗ್ಲಿ ಒಂದು ನೋಟಿಸ್ ಅಂತ ಬಂದ್ಬಿಡುತ್ತೆ, ಲಾಯರ್ ನೋಟಿಸ್. ನನ್ಗೆ ನೋಟಿಸ್ ಬಂತಪ್ಪ, ಏನ್ ಮಾಡ್ಬೇಕೀಗ, ನನಗೆ ಉತ್ತರ ಕೊಡು ಅಂತ ಕೇಳ್ತಾ ಇದಾರೆ, ಈ ತರ ಎಲ್ಲ ಹೇಳ್ತಾರೆ. ಸೊ ಈ ತರ ಇದ್ದಾಗ ಸರ್, ಇವಾಗ ನಾನು ಈ ಪ್ರಶ್ನೆ ಏನಾದ್ರೆ ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ, ಈ ಲಾಯರ್ ನೋಟಿಸ್ ಅಂದ್ರೆ ಏನು, ಯಾವ್ಯಾವ ಕಾರಣಗಳಿಗೆ ನೋಟಿಸ್ ಬರುತ್ತೆ, ಅದಕ್ಕೆ ಹೇಗೆ ಉತ್ತರ ಕೊಡ್ಬೇಕು? ಸರ್, ಯೂಶಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಲಾಯರ್ ಹತ್ರ ಹೋಗಿ ತನ್ನ ಪ್ರಾಬ್ಲಮ್, ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಪ್ರಾಬ್ಲಮ್ ಹೇಳ್ಕೊಂತಾರೋ ಹಂಗೆ ನಮ್ಮ ಹತ್ರ ಕೂಡ ಬಂದು ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊಂತಾರೆ. ಸೊ ನಾವು ಅದನ್ನ ಸಾಲ್ವ್ ಮಾಡಕ್ ಆಗುತ್ತೆ, ನಮ್ಮಲ್ಲಿ ಆ ಪವರ್ ಇದೆ ಅಂತ ಹೇಳಿದ್ರೆ ನಾವು ಲೀಗಲ್ ನೋಟಿಸ್ ಮೂಲಕ ಅವರ ಪ್ರಾಬ್ಲಮ್ ಏನಿದೆ ಅದನ್ನ ತಿಳಿಸಿ ಅದನ್ನ ನಾವು ಪೋಸ್ಟ್ ಮೂಲಕ ಪೋಸ್ಟ್ ಮಾಡಬಹುದು, ಅಥವಾ ವಾಟ್ಸಪ್ ಮೂಲಕ ಅದನ್ನ ಒಂದು ಕಾಪಿನೂ ಕಳಿಸ್ಬೋದು. ಸೊ ಈ ತರ ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಚೆಕ್ ಕೊಟ್ಟಿರ್ತೀರ ನಿಮ್ಗೆ, ಆ ಚೆಕ್ ಕೊಟ್ಟು ಅದು ಬೌನ್ಸ್ ಆಗಿರುತ್ತೆ. ಸೊ ಬೌನ್ಸ್ ಆದಲ್ಲಿ ನಿಮಗೆ ಬರ್ಬೇಕಾಗಿರುವಂತಹ ಹಣ ನಿಮಗೆ ಬಂದಿರಲ್ಲ. ಸೊ ಆ ಕಾರಣಕ್ಕೆ ಆ ಬೌನ್ಸ್ ಆಗಿರುವಂತಹ ಅಕ್ನಾಲಜ್ಮೆಂಟ್ ಇಟ್ಕೊಂಡು ನೀವು ಒಂದು ಲಾಯರ್ ಹತ್ರ ಬಂದು, ನೋಡಿ ನೀವು ಈ ತರ ನನಗೆ ಇಂತಿಷ್ಟು ಅಮೌಂಟ್ ನನಗೆ ಕೊಡಬೇಕಾಗಿತ್ತು, ನೀವು ನನಗೆ ಕೊಟ್ಟಿಲ್ಲ. ಸೊ ನೀವು ಕೊಟ್ಟಿರುವಂತಹ ಚೆಕ್ ಇದು ಬೌನ್ಸ್ ಆಗಿದೆ, ಅದರ ಅಕ್ನಾಲಜ್ಮೆಂಟ್ ಒಂದು ಕಾಪಿ ಆ ಲೀಗಲ್ ನೋಟಿಸ್ ಅಲ್ಲಿ ಹೇಳಿ, ಯಾವ ಡೇಟ್ ಕೊಟ್ಟಿದ್ದಾರೆ, ಮತ್ತೆ ಯಾವ ರೀಸನ್ಗೋಸ್ಕರ ಹಣ ಅವರು ತಗೊಂಡಿದ್ದು, ಅದನ್ನೆಲ್ಲ ಆ ಲೀಗಲ್ ನೋಟಿಸ್ ಅಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡಿ ಅದನ್ನ ನಾವು ಪೋಸ್ಟ್ ಮಾಡಿದ್ದಲ್ಲಿ ಏನಾಗುತ್ತೆ, ಅವರು ಅದರಲ್ಲೇನೆ ನಾವು ಮೆನ್ಷನ್ ಮಾಡಿರ್ತೀವಿ, ವಿತ್ ಇನ್ ದ ಸ್ಪ್ಯಾನ್ ಆಫ್ 15 days ನೀವು ನಮಗೆ ರಿಪ್ಲೈ ನೋಟಿಸ್ ಕಳಿಸ್ಬೇಕು. ಈ ಕಳಿಸಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಒಂದು ಮಾನ್ಯ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಒಂದು ಕೇಸನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಾಷನ್ ನಲ್ಲೂ ಆ ನೋಟಿಸ್ ಅಲ್ಲಿ ನಾವು ಎತ್ತಿ ಕಳಿಸ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಅನ್ ಲೀಗಲ್ ನೋಟಿಸ್. ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ, ಚೆಕ್ ಬೌನ್ಸ್ ಕೇಸ್, ದಟ್ ಈಸ್ NI ಆಕ್ಟ್ ಕೇಸ್ ನ ಇಟ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಈಗ ಬೇರೆ ಎಲ್ಲಾ ರೀತಿಯಾದ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಅಂಡ್ ವೈಫ್ ಒಂದು ತಕರಾರು ಇರುತ್ತೆ, ಅವ್ರಿಗೆ ಏನಾದ್ರು ಡೈವರ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೇನು ಅವ್ರಿಗೂ ಲೀಗಲ್ ಹಸ್ಬೆಂಡ್ ವೈಫ್ ಕಳಿಸ್ಬೋದು, ವೈಫ್ ಹಸ್ಬೆಂಡ್ ಕಳಿಸ್ಬೋದು, ವಿದಿನ್ ದ ಸ್ಪ್ಯಾನ್ ಆಫ್ 15 days ನನಗೆ ರಿಪ್ಲೈ ಮಾಡಿ ಅಂತೇಳಿ, ಇಲ್ಲಾಂದ್ರೆ ಕೋರ್ಟ್ ಅಲ್ಲಿ ನಿಮ್ಮನ್ನ ನಾವು ನೋಡ್ಕೊಂತೀವಿ ಅಂತೇಳಿ. ಸೊ ಇವೆಲ್ಲ ಕಾರಣಕ್ಕಾಗಿ ನಾವು ಲೀಗಲ್ ನೋಟಿಸ್ ನಾವು ಯೂಸ್ ಮಾಡ್ಕೊಂತೀವಿ ಸರ್. ಸರ್, ಇವಾಗ ನೀವು ಲೀಗಲ್ ನೋಟಿಸ್ ಕಳ್ಸಿದ್ರಿ, ಸೊ ಅದಕ್ಕೆ ಉತ್ತರ ಈಗ ನಾನು ಇಸ್ಕೊಂಡು, ಅದಕ್ಕೆ ಉತ್ತರ ಅಂದ್ರೆ ಯಾವ ರೀತಿ ಕೊಡೋದು, ಅಂದ್ರೆ ಉತ್ತರ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಚೆಕ್ ಕೊಟ್ಟಿರ್ತೀನಿ, ಸಿಂಪಲ್ ಎಕ್ಸಾಂಪಲ್, ಅದು ಬೌನ್ಸ್ ಆಗುತ್ತೆ. ಸೊ ನೀವು ಒಂದು ಲಾಯರ್ ನ ಇಟ್ಕೊಂಡು ನನಗೆ ನೋಟಿಸ್ ಕಳಿಸ್ತೀರಾ. ನಾನು ಐ ಆಮ್ ನಾಟ್ ಎ ಲಾ ಮ್ಯಾನ್, ಐ ಆಮ್ ಎ ಲೇ ಮ್ಯಾನ್ ಅಂತ. ಸೊ ಆಗ ನನಗೆ ನೋಟಿಸ್ ಸರ್ವ್ ಆಗುತ್ತೆ, ನನ್ನ ಆಫೀಸಿಗೆ ಬರುತ್ತೆ ನೋಟಿಸ್, ನಾನು ನೋಡ್ತೀನಿ. ಸೊ ನಾನೊಬ್ಬ ನಾರ್ಮಲ್ ಪರ್ಸನ್, ನಾನೇನ್ ಮಾಡ್ತೀನಿ, ನಾನೊಂದು ಲಾಯರ್ ಇಟ್ಕೋಬೇಕು. ನಾನೊಂದು ಲಾಯರ್ ಇಟ್ಕೊಂಡು ಅದಕ್ಕೆ ನಿಮಗೆ ಬಂದಿರ್ತಕ್ಕಂಥ ನೋಟಿಸ್ ನ ಆ ಲಾಯರ್ಗೆ ತೋರಿಸ್ಬೇಕು. ತೋರಿಸಿದಲ್ಲಿ ಏನಾಗುತ್ತೆ, ಆ ಲಾಯರ್ ಆ ಕಂಟೆಂಟ್ಸ್ ನ ಓದಿ ಅದಕ್ಕೆ ರಿಪ್ಲೈ ನೋಟಿಸ್ ರೆಡಿ ಮಾಡಿ ಅವರು ತಿರ್ಗಾ ರಿಪ್ಲೈ ಕಳಿಸ್ತಾರೆ. ನೀವೇನಾದ್ರೂ ಆ ಪರ್ಟಿಕ್ಯುಲರ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಕಳಿಸಿಲ್ಲ, ರಿಪ್ಲೈ ನೋಟಿಸ್ ಕಳಿಸಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ ಮೇಲೆ ಕೋರ್ಟ್ ಅಲ್ಲಿ ದಾವೆ ಹೂಡುವಂತ ಎಲ್ಲ ಸಾಧ್ಯತೆ ಇರ್ತದೆ. ಇದು ಒಂದು ಲಾಯರ್ ನೋಟಿಸ್ ಆಯ್ತು. ಸೊ ಮತ್ತೆ ಕೋರ್ಟ್ ಗಳಿಂದ ಏನಾದ್ರು ನೋಟಿಸ್ ಬರುತ್ತಾ? ಕೋರ್ಟಿಗೆ ದಾವೆ ಹೂಡಿದ ಮೇಲೆ ನೀವು ಅಟೆಂಡ್ ಆಗ್ಬೇಕು? ಇದು ಒಂದು ಕ್ಲಾರಿಫಿಕೇಶನ್. ಕೋರ್ಟ್ ಕಡೆಯಿಂದ ಯಾವುದೇ ರೀತಿಯಾದ ನೋಟಿಸ್ ಬರೋದಿಲ್ಲ. ಕೋರ್ಟ್ ಕಡೆಯಿಂದ ಬರುವಂತದ್ದು ಸಮನ್ಸ್ ಅಂತಾರೆ. ಸಮನ್ಸ್. ಸೊ ಈಗ ಏನಾಗುತ್ತೆ, ನೋಟಿಸ್ ಕೊಡ್ತೀರಾ, ನೋಟಿಸ್ಗೆ ರಿಪ್ಲೈ ಬಂದಿಲ್ಲ, ತಿರ್ಗಾ ನೀವು ಅದನ್ನ ತಗೊಂಡೋಗಿ ಕೇಸ್ ಹಾಕ್ತೀರಾ, ಒಂದ್ ದಾವೆನ ಹಾಕ್ತೀರಾ ಕೋರ್ಟ್ ಅಲ್ಲಿ. ಕೋರ್ಟ್ ಏನ್ ಮಾಡುತ್ತೆ, ನಿಮ್ಮ ಅಡ್ರೆಸ್ಗೆ ಸಮನ್ಸ್ ಕಳ್ಸುತ್ತೆ, ನೋಡಿ ನಿಮ್ ಮೇಲೆ ಈ ತರ ಕೇಸ್ ಆಗಿದೆ, ಬಂದು ನಿಮ್ಮ ಅಡ್ವೊಕೇಟ್ ಮೂಲಕ ಇಲ್ಲಿ ಬಂದು ಅಪಿಯರ್ ಆಗಿ ರಿಪ್ಲೈ ಮಾಡಿ ಅದನ್ನ ಏನಿದೆ ಕೋರ್ಟ್ ಮೂಲಕ ಅಂತ. ದಟ್ ಈಸ್ ಕಾಲ್ಡ್ ಸಮನ್ಸ್. ದಟ್ ಈಸ್ ನೋಟಿಸ್. ಲೀಗಲ್ ನೋಟಿಸ್ ಡಿಫ್ರೆಂಟ್ ಇದೆ, ಸಮನ್ಸ್ ಕೋರ್ಟ್ ಇಂದ ಬರುವಂತದ್ದು ಬೇರೆ ಇದೆ. ವಾರೆಂಟ್ ಅಂದ್ರೆ ಅದು ಬೇರೆ ಇರುತ್ತೆ, ಅದೇ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತದ್ದು. ಸೊ ಇವೆಲ್ಲ ಡಿಫ್ರೆನ್ಶಿಯೇಷನ್. ಸೊ ಈಗ ಸಮನ್ಸ್ ಬಂತು ಅಂದಾಗ ನಾವು ಹೋಗಿ ಕೋರ್ಟ್ ಅಟೆಂಡ್ ಮಾಡ್ಬೇಕಾಗತ್ತೆ, ಅದೇನಿದೆ ಅದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಲಾಯರ್ ಮೂಲಕ ಹೋಗಿ ನೀವು ಉತ್ತರ ಕೊಟ್ಟು ಅಟೆಂಡ್ ಮಾಡ್ಬೇಕಾಗುತ್ತೆ.
ಸೊ ಆ ಸಮನ್ಸ್ಗೂ ಉತ್ತರ ಕೊಡ್ಲಿಲ್ಲ ಅಂದಾಗ ಮತ್ತೆ ಅದು ತುಂಬಾ ದೊಡ್ಡ ಇಶ್ಯೂ ಆಗುತ್ತಲ್ಲ. ಅಂದ್ರೆ ಸಮನ್ಸ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರ ಮೂಲಕ ಕೋರ್ಟ್ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಒಂದು ಇಂಟಿಮೇಶನ್ ಕೊಡ್ಸುತ್ತೆ. ಹ್ಮ್. ಅದೇನಾದ್ರೂ ಜಾಸ್ತಿ ಆದಲ್ಲಿ ಅರೆಸ್ಟ್ ಮಾಡುವಂತ ಅರೆಸ್ಟ್ ಮಾಡಿಸಿ ಕರ್ಕೊ ಬರ್ತಾರೆ ಕಸ್ಟಡಿಗೆ ತಗೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇರ್ತದೆ. ಹ್ಮ್. ಡಿಪೆಂಡ್ ಅಪಾನ್ ಯಾವ ಕೇಸ್ ಅದು, ಓಕೆ, ಕೇಸ್ ಯಾವ ರೀತಿ ಎಷ್ಟು ಅದು ಸೀರಿಯಸ್ನೆಸ್ ಆಫ್ ದಿ ಕೇಸ್ ನೋಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯೂಶಲಿ ಗಂಡ ಹೆಂಡತಿ ಕೇಸಲ್ಲಿ ಆತರ ಆಗೋದಿಲ್ಲ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರೋ ಲೆವೆಲ್ಗೆಲ್ಲ ಹೋಗೋದಿಲ್ಲ. ಹೌದು, ಯೂಶಲಿ ನೀವ್ ಹೇಳ್ದಂಗೆ ಚೆಕ್ ಬೌನ್ಸ್ ಕೇಸು, ಬಟ್ ಅದೇ ಕೆಲವೊಂದು ಕೇಸ್ಗಳಲ್ಲಿ ಆತರ ಆಗುತ್ತೆ. ಹೌದು, ಕೆಲವೊಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಆತರ ಆಗುತ್ತೆ. ಸರ್, ಈಗ ಲಾಯರ್ ಕೇಸಲ್ಲಿ ನೀವು ನೋಟಿಸ್ ಕೊಟ್ಟಾಗ ವಿತೌಟ್ ಲಾಯರ್ ಇಟ್ಕೊಳ್ದಂಗೆ ನಾನು ನೋಟಿಸ್ ಕೊಡಕ್ಕಾಗಲ್ಲ, ಪಾಪ ಆತನಿಗೆ ದುಡ್ಡು ಇರೋದಿಲ್ಲ, ಇಲ್ಲಪ್ಪ ನಾನು ದುಡ್ಡು ಸೆಟ್ಲ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಚೆಕ್ ಬೌನ್ಸ್ ಕೇಸೇ ಆಗಿರುತ್ತೆ, ಇಲ್ಲ ನಾನು ಚೆಕ್ ಬೌನ್ಸ್ ಆಗಿದೆ ಸಾರಿ ನಾನು ದುಡ್ಡು ಸೆಟ್ಲ್ ಮಾಡ್ತೀನಿ ಅಂತ ಹೇಳಿ ಅವನು ಕಾಂಪ್ರಮೈಸ್ ಆಗ್ಬೋದಾ ಆ ವ್ಯಕ್ತಿ? ಹೌದು, ಈಗ ಮೇನ್ ಲಾಯರ್ ಹತ್ರ ಹೋಗಿ ನೋಟಿಸ್ ಕೊಡುವಂತಹ ಮೇನ್ ಅಜೆಂಡಾ ಏನಪ್ಪಾ ಅಂತ ಹೇಳಿದ್ರೆ ಅವನಿಗೆ ದುಡ್ಡು ವಾಪಸ್ ಬರ್ಬೇಕು. ಅದು ಯಾವ ರೀತಿ ಕೋರ್ಟ್ ಮೂಲಕ ಬಂದ್ರೆ ಅದು ಲಾಂಗ್ ಪ್ರೊಸೀಜರ್ ಆಗುತ್ತೆ. ಅಲ್ಲಿಗೆ ಸೆಟ್ಲ್ಮೆಂಟ್ ಮಾಡೋದಾದ್ರೆ ದಟ್ ಈಸ್ ಅ ಶಾರ್ಟ್ ಪ್ರೊಸೀಜರ್, ಅಲ್ಲಿಗೆ ಮುಗ್ದೋಗುತ್ತೆ, ಅದು ಎಲಾಬ್ರೇಟ್ ಆಗಲ್ಲ. ಸೊ ಆ ಲೀಗಲ್ ನೋಟಿಸ್ ಅಲ್ಲಿ ನಂಬರ್ ಗಿಂಬರ್ ಎಲ್ಲ ಕೊಟ್ಟಿರ್ತಾರೆ, ಲಾಯರ್ ನಂಬರು ಇರುತ್ತೆ, ಲಾಯರ್ ಆಫೀಸ್ ಅಡ್ರೆಸ್ ಇರುತ್ತೆ, ಮತ್ತೆ ಅವ್ರ ನಂಬರು ಇರುತ್ತೆ. ನೋಡಪ್ಪ, ನಿನ್ಗೆ ಏನು ತಕರಾರು ಬೇಡ, ನೀನೇನು ಕೋರ್ಟ್ಗೆ ಹೋಗ್ಬೇಡ, ನಾವ್ ಇಲ್ಲೇ ಅದನ್ನ ಫೈಸಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಪರ್ಸನಲಿ ಅದನ್ನ ಮಾತಾಡ್ಕೊಂಡು ಆ ದುಡ್ಡು ಏನಿದೆ ಇದಿಷ್ಟು ಟೈಮ್ ಕೊಡು, ವಿತ್ ಇನ್ ದ ಸ್ಪಾನ್ ಆಫ್ 1 or 2 months ನಾನು ನಿಮ್ಗೆ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಆ ಸೆಟ್ಲ್ಮೆಂಟ್ ಮಾಡ್ಕೋಬಹುದು. ಮತ್ತೆ ಅವ್ರು ಫರ್ದರ್ ಇನ್ವೆಸ್ಟಿಗೇಷನ್ ಆಗೋ ಅವಶ್ಯಕತೆ ಇಲ್ಲ. ಏನು ಅವ್ರು ಇಲ್ಲಿಗೆ ಸೆಟ್ಲ್ಮೆಂಟ್ ಆದ್ರೆ ಕೋರ್ಟ್ಗೆ ಹೋಗುವಂತ ಯಾವುದೇ ಇದು ಬರಲ್ಲ. ಈಗ ಒಂದ್ ವೇಳೆ ಈಗ ನೋಟಿಸ್ ಕಳಿಸುವಾಗ ಆತನಿಗೆ ಯಾವುದೇ ಎವಿಡೆನ್ಸ್ ಇರೋದಿಲ್ಲ, ಚೆಕ್ ಬೌನ್ಸ್ ಆಯ್ತು ಅನ್ನೋದು, ಚೆಕ್ ಬೌನ್ಸ್ ಬೇಡ, ಈಗ ಸಾಲ ಇಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ, ಸಾಲ ಇಸ್ಕೊಂಡಿರೋಕೆ ಯಾವುದೇ ರೀತಿ ಪುರಾವೆ ಇರೋದಿಲ್ಲ, ಯಾವುದೇ ಚೆಕ್ ಕೊಟ್ಟಿರೋದಿಲ್ಲ ಅಥವಾ ಅಗ್ರಿಮೆಂಟ್ ಪೇಪರ್ ಇರೋದಿಲ್ಲ, ಸುಮ್ಮನೆ ಕ್ಯಾಶ್ ಮುಖಾಂತರ ಸಾಲ ಕೊಟ್ಟಿರ್ತಾನೆ. ಈಗ ನಾನು ಒಂದು 10 ಲಕ್ಷ ಕ್ಯಾಶ್ ಮುಖಾಂತರನೇ ಕೊಟ್ಟಿದ್ದೆ, ಇವರ ಉಪಸ್ಥಿತಿಯಲ್ಲಿ ಯಾರೋ ಒಂದಿಬ್ರು ಇದ್ರು, ಅವ್ರ ಮುಖಾಂತರ ಅವ್ರ ಮುಂದೆ ಕೊಟ್ಟೆ ನಾನು, ಆತರನು ಕೇಸ್ ಆತರನು ಹಾಕ್ಬೋದು. ಆ ವಿಟ್ನೆಸ್ ನ ಇಟ್ಕೊಂಡು ನಾವು ಒಂದು ಮೇನ್ ಎವಿಡೆನ್ಸ್ ಆಗಿ ಇಟ್ಕೊಂಡು, ನಾವು ಐ ವಿಟ್ನೆಸ್ ಆಗಿ ಇಟ್ಕೊಂಡು ಬೇಕಾದ್ರೆ ನಾವು ಕೇಸ್ ಹಾಕೊಬಹುದು. ಅದ್ರ ಮೇಲೂ ಲೀಗಲ್ ನೋಟಿಸ್ ಕಳಿಸ್ಬೋದು, ನಾವು ಕೇಸ್ ನ ಕೂಡ ಹಾಕ್ಬೋದು. ನಾವು ಅವ್ರ ಮುಂದೆ ಕ್ಯಾಶ್ ಇದು ಮೂಲಕ ಕೊಟ್ವಿ, ಬಟ್ ಆ ಕ್ಯಾಶ್ ನಿಮ್ಗೆ ಹೆಂಗ್ ಬಂತು, ಆ ಕ್ಯಾಶ್ ಬ್ಲಾಕ್ ಮನಿನ ವೈಟ್ ಮನಿನ ಅದ್ ಹೆಂಗ್ ಬಂತು ಅನ್ನೋದನ್ನ ನಾವು ಕೋರ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಮತ್ತೆ ಅದ್ರ ಜೊತೆಗೆ ಈ ಸುಳ್ಳು ಹೇಳ್ಬೋದು. ಈಗ ನನಗೆ ಸುಮ್ಮನೆ ಕೊಟ್ಬಿಡ್ತಾನೆ, ಯಾವುದೋ ಒಬ್ಬ ವ್ಯಕ್ತಿ ದುಡ್ಡನ್ನ ಕೊಟ್ಬಿಡ್ತಾನೆ ಒಬ್ರಿಗೆ, ಬಟ್ ಅದನ್ನ ರಿಕವರಿ ಮಾಡ್ಬೇಕಲ್ಲ, ಸೊ ಎವಿಡೆನ್ಸ್ ಇಲ್ಲ, ಅದಕ್ಕೆ ಇವನೇ ಸೃಷ್ಟಿ ಮಾಡ್ತಾನೆ, ನಿನ್ ಮುಖಾಂತರ ಕೊಟ್ಟೆ ಅಂತ ಹೇಳೋ, ನೀವು ಸ್ವಲ್ಪ ಬಂದ್ರೆ ಅಲ್ಲಿ ಸಾಕ್ಷಿ ಹೇಳ್ಬಿಡು, ನನ್ ಮುಂದೆ ಕೊಟ್ಟ ದುಡ್ಡು ಇಸ್ಕೊಂಡ ಅಂತ ಸಾಕ್ಷಿ ಹೇಳು ಅಂತ ಈ ತರ ಹುಟ್ಟಿಸ್ಕೊಬಿಡು. ಆದ್ರಿಂದ ನೀವ್ ಇವಾಗ ಕೇಳಿದ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಇಷ್ಟು, ಈಗ ನಾನು ಒಂದು ಎಕ್ಸಾಂಪಲ್ ನೀವೇ ಹೇಳ್ದಂಗೆ ಸೌಜನ್ಯ ಪ್ರಕರಣ ಅಷ್ಟು ವರ್ಷಗಳ ಕಾಲ ನಡೀತು. ಸೊ ಈ ತರ ಏನು ಒಂದು ಮಿಸ್ ಮ್ಯಾಚ್ ಆಗ್ಬಾರ್ದು ಅಂತಾನೆ ಅದು ಅಷ್ಟು ವರ್ಷ ನಡೀತು. ಆದ್ರಿಂದ ಕೋರ್ಟ್ ಕೇಸು ವಿಚಾರದಲ್ಲಿ ಕೂಲಂಕುಷವಾಗಿ ಎಲ್ಲವನ್ನು ತನಿಖೆ ಮಾಡಿ ಟೈಮ್ ತಗೊಂಡು ಯಾರು ಸರಿ ಯಾರು ತಪ್ಪು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಸರ್. ಅಂದ್ರೆ ಇವನಿಗೆ ಎವಿಡೆನ್ಸ್ ಇಲ್ಲ ಅಂದ್ರೆ ಅವ್ನು ಕೊಡಕ್ ಆಗದೇ ಇಲ್ಲ. ಹೌದು, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರೀಡ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನ್ ಆಗಿ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಕೊಟ್ಟು ಯಾರು ಆ ವಿಟ್ನೆಸ್ ಗಳನ್ನ ಟೆಸ್ಟಿಫೈ ಮಾಡ್ತಾರೆ. ಫಸ್ಟ್ ಚೀಫ್ ಎಕ್ಸಾಮಿನೇಷನ್ ನಡೆಯುತ್ತೆ, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದ್ರಲ್ಲಿ ಸತ್ಯ ಆಚೆ ಬಂದಲ್ಲಿ ಏನಾಗುತ್ತೆ, ಕೇಸ್ ಯಾರ ಪರ ನ್ಯಾಯ ಇದೆ ಅವ್ರ ಪರ ಜಡ್ಜ್ಮೆಂಟ್ ಆಗುತ್ತೆ. ನಾನು ಯಾಕೆ ಈ ಎಕ್ಸಾಂಪಲ್ ಕೇಳಿದೆ ಅಂದ್ರೆ, ಕೆಲವರು ದುಡ್ಡು ಕೊಡದೇನು ಸುಮ್ನೆ ದ್ವೇಷಕ್ಕೂ ನೋಟಿಸ್ ಕಳಿಸ್ಬೋದಲ್ಲ. ಅಂದ್ರೆ ಈಗ ನಾನು ಇವ್ರ ಮುಖಾಂತರ ಕೊಟ್ಟನಪ್ಪ, ಯಾಕಂದ್ರೆ ದುಡ್ಡು ಕೊಟ್ಟಿದ್ರೆ ಎವಿಡೆನ್ಸ್ ಇರ್ತಾ ಇತ್ತು, ಅವ್ನು ದುಡ್ಡೇ ಕೊಟ್ಟಿರೋದಿಲ್ಲ. ಸುಮ್ನೆ ಈಗ ಈ ತರದೆಲ್ಲ ನಡೆಯುತ್ತೆ, ಯಾರು ತುಂಬಾ ಪ್ರಭಾವಿಗಳು ಇರ್ತಾರಲ್ಲ. ಆದ್ರಿಂದ ಏನಾಗುತ್ತೆ, ಎವಿಡೆನ್ಸ್ ನ ಕೇಳ್ತಾರೆ. ಯಾವುದೇ ಒಂದು ನೀವು ಪ್ರೈಮರಿ ನೀವು ಇಂಥ ಕೇಸ್ಗಳಲ್ಲಿ ಹೋದಲ್ಲಿ ನೀವು ಯಾವ ಮೂಲಕ ಕೊಟ್ರಿ, ಚೆಕ್ ಮೂಲಕ ಕೊಟ್ರ ಇಲ್ಲ ಅಥವಾ ಅಮೌಂಟ್ ಮೂಲಕ ಕೊಟ್ರ. ಅಮೌಂಟ್ ಮೂಲಕ ಕೊಟ್ಟಲ್ಲಿ 90 to 95% ಅದ್ರಲ್ಲಿ ಇಂಟ್ರೆಸ್ಟ್ ತೋರ್ಸಲ್ಲ ಯಾರು, ಯಾಕಂದ್ರೆ ಯಾವುದೇ ರೀತಿಯಾದ ಎವಿಡೆನ್ಸ್ ಇಲ್ಲ. ಕೋರ್ಟ್ ಅಲ್ಲಿ ಕೂಡ ನಿಮ್ಮ ಇದು ನಿಲ್ಲಲ್ಲ ಅಂತ ಗೊತ್ತಾಗುತ್ತೆ. ನೀವು ಯಾವ್ದನ್ನ ಇದು ದಾಖಲೆಗಳನ್ನ ಇಟ್ಕೊಂಡು ಮಾಡಿದಲ್ಲಿ ಏನಾಗುತ್ತೆ, ಅದನ್ನ ಕೂಲಂಕುಷವಾಗಿ ನೀವು ಕೋರ್ಟ್ ಅಲ್ಲಿ ಗೆಲ್ಬಹುದು ಕೇಸ್ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ತಗೊಂಡು ಪೊಲೀಸ್ನವ್ರು ಆಗ್ಲಿ ಲಾಯರ್ಸ್ ಆಗ್ಲಿ ಮಾಡ್ತಾರೆ. ಅಂದ್ರೆ ಯಾರಿಗೆ ನೋಟಿಸ್ ಬರುತ್ತೋ ಅವ್ನು ಧೈರ್ಯವಾಗಿರ್ಬೋದು, ಯಾಕಂದ್ರೆ ಅವ್ನು ದುಡ್ಡೇ ಇಸ್ಕೊಂಡಿಲ್ಲ, ಅವ್ನು ನೋಟಿಸ್ ಕಳಿಸ್ಲಿ ಬಿಡು, ಕೇಸ್ ಹಾಕ್ತಾನೆ, ಕೇಸ್ ಹಾಕ್ಲಿ ಬಿಡು, ನಾಡಿನ ಎವಿಡೆನ್ಸ್ ಇಲ್ಲ. ದುಡ್ಡಲ್ಲಿ ತಗೊಂಡಿದ್ರೇನು ಕೆಲವೊಂದ್ಸತಿ ಎವಿಡೆನ್ಸ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಸೊ ಈಗಿನ ಕಾಲದಲ್ಲಿ ನಾನ್ ನೋಡಿರೋ ಪ್ರಕಾರ ಎಲ್ಲರೂ ಯಾವ್ದೋ ಒಂದು ಖಾಲಿ ಪೇಪರ್ ಮೇಲೆ ಆದ್ರೂ ಸೈನ್ ಹಾಕ್ಸ್ಕೊಂಡೇ ಕೊಡೋದು. ಯಾರು ಹಂಗೆ ಅಂತೂ ದುಡ್ಡು ಯಾರು ಕೊಡಲ್ಲ, ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ. ಅಂತವ್ರು ಮೋಸ ಆಗೇ ಆಗುತ್ತೆ, ನಾವೇನು ಇದ್ ಮಾಡಕ್ಕಾಗಲ್ಲ. ಸರ್, ಈಗ ನೋಟಿಸ್ ವಿಚಾರದಲ್ಲಿ ಇನ್ನೊಂದು, ಈಗ ಒಬ್ಬ ವ್ಯಕ್ತಿ ಎಂಪ್ಲಾಯಿ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನೊಂದಿಷ್ಟು 3 ವರ್ಷ ಅಗ್ರಿಮೆಂಟ್ ಇರುತ್ತೆ. ಒಬ್ಬ ಎಂಪ್ಲಾಯಿ ಆ ಟೈಮಲ್ಲಿ ಅವನಿಗೆ ಕೆಲಸ ಬೇಕು,
ಯಾಕಂದ್ರೆ ಯಾರೋ ಒಬ್ಬಲ್ಲಿ ಪ್ರತಿಯೊಬ್ರು ಕೆಲ್ಸಕ್ಕೆ ಹೋದಾಗ ಅವ್ನು ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋದು ಗೊತ್ತಿರೋದೆಲ್ಲ ಸೈನ್ ಮಾಡ್ಬಿಡ್ತಾನೆ. 3 ವರ್ಷ ನೀನ್ ಕೆಲಸ ಮಾಡ್ಲೇಬೇಕು ಈ ಸಂಸ್ಥೆನಲ್ಲಿ, ಮಧ್ಯದಲ್ಲಿ ಬಿಟ್ಟು ಹೋದ್ರೆ ನೀನ್ ಇಷ್ಟು ನನಗೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಪಾಪ ಅವನು ಎಮರ್ಜೆನ್ಸಿಗೆ ಸೇರ್ಕೋತಾನೆ, ಎಲ್ಲ ಆಗುತ್ತೆ. ಏನೋ 1 ವರ್ಷದಲ್ಲಿ ಕಡಿಮೆ ಸಂಬಳಕ್ಕೆ ಸೇರಿರ್ತಾನೆ, ಅವ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾನೆ, ಒಂದು ಆಪ್ಷನ್ ಸಿಗುತ್ತೆ ಹೋಗ್ತಾನೆ. ಸೊ ಅವಾಗ ಒಂದು ನೋಟಿಸ್ ಕಳಿಸ್ತಾರೆ ಅವರು. ಸೊ ಆ ನೋಟಿಸು ಇವನು ಏನು ಉತ್ತರ ಕೊಡ್ಬೇಕಾಗತ್ತೆ? ಆ ನೋಟಿಸ್ ಕಳಿಸಿದಾಗ ಏನ್ ಮಾಡಬಹುದು? ಒಬ್ಬ ಲಾಯರ್ ಇಟ್ಕೊಂಡು ಏನಕ್ಕೆ ನೀವು ಬಿಟ್ರಿ, ಆ ಕಂಪನಿಯಲ್ಲಿ ಅಥವಾ ಆ ಒಂದು ಸಂಸ್ಥೆಯಲ್ಲಿ ಏನ್ ಪ್ರಾಬ್ಲಮ್ ಅವ್ರಿಗೆ ಆಗ್ತಾ ಇತ್ತು ಅನ್ನೋದು ಅವರು ರಿಪ್ಲೈ ಮೂಲಕ ಕೋರ್ಟ್ಗೆ ತಿಳಿಸ್ಬೇಕಾಗುತ್ತೆ. ಬಟ್ ಅಗ್ರಿಮೆಂಟ್ ಇರೋದ್ರಿಂದ ಅದೊಂದು ಸಿವಿಲ್ ಕೇಸ್ ಆಗಿರುತ್ತೆ, ಅದು ವರ್ಷಾನ್ಗಟ್ಲೆ ಕೋರ್ಟ್ ಅಲ್ಲಿ ನಡೆಯುತ್ತೆ. ನಡೆಯೋ ಟೈಮಲ್ಲಿ ಇವ್ರು ಒಂದ್ ಲಾಯರ್ ಇಟ್ಕೊಂಡು ಅವ್ರು ಒಂದ್ ಲಾಯರ್ ಇಟ್ಕೊಂಡು ಆ ಕಾನೂನಿನ ಪ್ರಕ್ರಿಯೆ ಮತ್ತೆ ಇದು ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸರ್. ಅಂದ್ರೆ ಯಾಕಂದ್ರೆ ಪಾಪ ಇವನು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವಂತ ವ್ಯಕ್ತಿ, ಅದು ಫೈಟ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನೇನ್ ಹೇಳ್ತೀನಿ, ನೀವು ಯಾವುದೇ ಒಂದು ಅಗ್ರಿಮೆಂಟ್ ಸೈನ್ ಹಾಕೋಕ್ಕಿಂತ ಮುಂಚೆ ಕೂಲಂಕುಷವಾಗಿ ಅದನ್ನ ಓದಿ, ನೀವು ಇಫ್ ಯು ಆರ್ ವೆರಿ ಮಚ್ ಶೋರ್ ಅಬೌಟ್ ಇಟ್ ನೀವು ಹಾಕ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ಲಾ. ಬಿಕಾಸ್ ನೀವು ಒಂದು ಅಗ್ರಿಮೆಂಟ್ ಸೈನ್ ಮಾಡಿದೀರಾ ಅಂತ ಹೇಳಿದ್ರೆ ಅದು ವರ್ಷಾನ್ಗಟ್ಲೆ ಸಿವಿಲ್ ಕೇಸ್ ನಡೆಸ್ತಾರೆ, ನಾವು ಹೋಗಿ ಬಂದಿ ಮಾಡ್ಬೇಕಾಗಿ ಬರ್ತದೆ. ಅದು ಕಾನೂನಿನ ಒಂದು ಪ್ರಕ್ರಿಯೆ, ನಾವು ಅದನ್ನ ಯಾವುದೇ ರೀತಿ ತಡೆಗಟ್ಸಕ್ ಆಗಲ್ಲ.